ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಲೋಗೋನ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಡಬ್ಲ್ಯೂ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಇದು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಸಿಗುತ್ತೆ. ಅಂಡ್ ಅದರಲ್ಲಿ ಅವರು ಲೋಗೋನ ರಿವೀಲ್ ಮಾಡ್ತಾರೆ. ಲೋಗೋ ತುಂಬಾ ಮುಖ್ಯ. ಅಂಡ್ ಲೋಗೋ ಏನು ಹೇಳ್ದಲೇನೆ ಎಲ್ಲವನ್ನು ಕೂಡ ಹೇಳುತ್ತೆ. ಅಂಡ್ ನಾವಿವಾಗ ರಿವೀಲ್ ಮಾಡ್ತಾ ಇದೀವಿ ಅಂತ ಲೋಗೋನ ರಿವೀಲ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದೇ ಮಂಡೇ ನೈಟ್ ರೋನ ಅಫಿಷಿಯಲ್ ಲೋಗೋ ನೆಟ್ಫ್ಲಿಕ್ಸ್ಗೆ ಮೂವ್ ಆದಾಗ ಲೋಗೋ ನನಗೆ ಪರವಾಗಿಲ್ಲ, ಡೀಸೆಂಟ್ ಆಗಿ ಅನ್ನಿಸ್ತು. ರೀಸೆಂಟ್ ಆಗಿ ಇದೇ ಒಂದು ಲೋಗೋ ಲೀಕ್ ಆಗಿತ್ತು. ಆಗ ನಾನು ಇದೇ ರೀತಿ ಅಂದಿದ್ದೆ, ಡೀಸೆಂಟ್ ಆಗಿದೆ ಗುರು, ಇದು ಆಗದೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅದನ್ನೇ ಫಿಕ್ಸ್ ಮಾಡಿದ್ದಾರೆ. ಸೊ ಇನ್ ಮುಂದೆ ನಾವು ಹವ್ಯಾಸ ಮಾಡ್ಕೋಬೇಕು. ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಇಂದ ಇದೇ ಲೋಗೋ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪರವಾಗಿಲ್ಲ ಅಂತ ಅನ್ನಿಸ್ತು ಗುರು. HD ಯಲ್ಲಿ ನೋಡಿದಾಗ ನಿಮ್ಗೆ ಏನಿಸ್ತು ಈ ಒಂದು ಲೋಗೋ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಬರೀ ಲೋಗೋ ಬಗ್ಗೆ ಮಾತಾಡಿದ್ರೆ ಹೇಗಲ್ವಾ? ಸೊ ಡಬ್ಲ್ಯೂ ಅವರು 3 ಮೆಗಾ ಮ್ಯಾಚಸ್ ಗಳನ್ನ ಆ ಒಂದು ಎಪಿಸೋಡಿಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಜನವರಿ 6ನೇ ತಾರೀಕು. ಅಂಡ್ ಅದರ ಹೊಸ ಗ್ರಾಫಿಕ್ ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ಫೈನಲಿ ರೂಮರ್ಸ್ ಗಳು ಬರ್ತಿತ್ತಲ್ಲ, ಅಪ್ಡೇಟ್ ಗಳು ಬರ್ತಿತ್ತಲ್ಲ, ಅದೆಲ್ಲವೂ ಕೂಡ ನಿಜ ಆಗಿದೆ. ಯಾಕಂದ್ರೆ ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋಗೆ ಬುಕ್ ಮಾಡಿದ್ದಾರೆ. ಈ 3 ಮ್ಯಾಚಸ್ ಗಳು ಕೂಡ ಯಾವ ಲೆವೆಲ್ ನ ಮೆಗಾ ಮ್ಯಾಚ್ ಅಂತ ನಿಮಗಾಗ್ಲೇ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇನ್ನೇನೊಂದು 20 ದಿನ ಇದೆ ಅಷ್ಟೇ ಮಂಡೇ ನೈಟ್ ರೋಗೆ. ಅಂಡ್ ನಾನಿಲ್ಲಿ ಕೇಳೋದು ಒಂದೇ, ಆ ಒಂದು ಮಂಡೇ ನೈಟ್ ರೋನ ಮೇನ್ ಇವೆಂಟ್ ಯಾರು ಮಾಡ್ತಾರೆ? ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಫ್ಕೋರ್ಸ್ ಹತ್ರ ಬರ್ತಿದ್ದಂಗೆ ಆ ಒಂದು ಮಂಡೇ ನೈಟ್ ರೋಲಿ ಏನೇನ್ ಆಗ್ಬಹುದು ಅಂತ ಸಂಪೂರ್ಣವಾಗಿ ನನ್ನ ಅನಿಸಿಕೆನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಆ ಒಂದು ಮಂಡೇ ನೈಟ್ ರೋಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಿಎಂ ಪಂಕ್ ಹಾಗೆ ಪಾಲಿಮೆನ್ ಅವರ ನಡುವೆ ಈಗಾಗಲೇ ಡೀಲ್ ಆಗಿದೆ. ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ದಾರೆ, ಪಾಲಿಮೆನ್ ನನಗೆ ಮುಂದೊಂದಿನ ಒಂದು ಸಹಾಯ ಬೇಕಾಗುತ್ತೆ ಅಂಡ್ ಅದು ಬೇಕಾದಾಗ ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ. ಅಂಡ್ ಈಗ ಅದರ ನಿಟ್ಟಿನಲ್ಲೇ ನಮ್ಮ ಸಿಎಂ ಪಂಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ನ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈ ಒಂದು ಪೋಸ್ಟ್ ನ ನಮ್ಮ ಪಾಲಿಮೆನ್ ಅವರು ಕೂಡ ತನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ನೋಡೋಣ ಗೈಸ್, ಯಾವ ಹೆಲ್ಪ್ ನ ನಮ್ಮ ಸಿಎಂ ಪಂಕ್ ಅವರು ಪಾಲಿಮೆನ್ ಅವರ ಜೊತೆಗೆ ಅದು ಕೂಡ ಯಾವಾಗ ಕೇಳ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ಮಂಡೇ ನೈಟ್ ರೋ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರೋಲಿ ನಮಗೊಂದು ಸ್ಪೆಷಲ್ ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಆ ಒಂದು ವಿಡಿಯೋ ಪ್ಯಾಕೇಜ್ ಒಬ್ಬ ಸೂಪರ್ ಸ್ಟಾರ್ ನ ಡೆಬ್ಯೂದು ಆಗಿರುತ್ತಂತೆ. ಅಂಡ್ ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ, ಪೆಂಟಗಾನ್ ಜೂನಿಯರ್ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಾನು ನಿಮ್ಗೊಂದು ವಿಡಿಯೋ ಮಾಡಿದ್ದೆ, ಇವರು AEW ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ ಅಂಡ್ ಆದಷ್ಟು ಬೇಗ ಇವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಈಗ ಇವರ ರಿಲೇಟೆಡ್ ಡಬ್ಲ್ಯೂ ಅವರು ಈಗಾಗಲೇ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಇವರ ಡಬ್ಲ್ಯೂ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಆ ಒಂದು ಮಂಡೇ ನೈಟ್ ರೋಗೆ ಡಬ್ಲ್ಯೂ ಅವರು ಲೋಗೋನು ಕೂಡ ರಿಲೀಸ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ಸೂಪರ್ ಸ್ಟಾರ್ಸ್ ಗಳ ವಿಡಿಯೋ ಪ್ರಮೋಷನ್ ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಸೋಲೋ ಸಿಕೋವಾ ಅವರ ವಿಡಿಯೋ ಗ್ರಾಫಿಕ್ ಆಗಿರಬಹುದು, ಟಾಮಾ ಟೋಂಗಾ ಅವರ ವಿಡಿಯೋ ಗ್ರಾಫಿಕ್ ಆಗಿರಬಹುದು, ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರ ವಿಡಿಯೋ ಗ್ರಾಫಿಕ್ ಆಗಿರಬಹುದು, ಅಂಡ್ ರೋಮನ್ ರೈನ್ಸ್ ಅವರ ವಿಡಿಯೋ ಗ್ರಾಫಿಕ್ ಆಗಿರಬಹುದು, ಸೆತ್ ರೋಲಿನ್ಸ್ ಅವರ ವಿಡಿಯೋ ಗ್ರಾಫಿಕ್ ಆಗಿರಬಹುದು. ಎಲ್ಲರ ವಿಡಿಯೋ ಗ್ರಾಫಿಕ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನೋಡೋಣ ಗೈಸ್ ಆ ಒಂದು ಮಂಡೇ ನೈಟ್ ರೋ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋಲಿ ನಮಗೆ ಅಫಿಷಿಯಲ್ ಆಗಿ ಜಾನ್ಸಿನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಕೂಡ ತನ್ನ ರಿಟೈರ್ಮೆಂಟ್ ಟೂರ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಜಾನ್ಸಿನ್ ಅವರು ಪ್ರಾಬಬ್ಲಿ ನಮಗೆ 70 ಟೈಮ್ ವರ್ಲ್ಡ್ ಚಾಂಪಿಯನ್ ಕೂಡ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ಕೂಡ ಅದನ್ನ ಟೀಸ್ ಮಾಡಿದ್ದಾರೆ ಅನ್ಕೋತೀನಿ. ಯಾಕಂದ್ರೆ ಜಾನ್ಸಿನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಈ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ಇದು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಅಂತಾನೆ ಹೇಳ್ಬಹುದು. ಸೊ ಇದಾದ್ಮೇಲೆ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಿರೋದೇನಪ್ಪ ಅಂದ್ರೆ ಜಾನ್ಸಿನ್ ಅವರು 17 ಟೈಮ್ ಚಾಂಪಿಯನ್ ಆಗೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಾನು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಹಿಂದೆ ಹೋಗ್ತೀನಿ ಅಂತ. ನೋಡೋಣ ಗೈಸ್, ನಮ್ಮ ಜಾನ್ಸಿನ್ ಅವರ ಈ ಒಂದು ಕನಸು, ನಮ್ಮ ಕನಸು ನೆರವೇರುತ್ತಾ ನಮ್ಮ ಜಾನ್ಸಿನ್ ಅವರು 17 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವತ್ತಿಗೆ ಸರಿಯಾಗಿ 1 ವರ್ಷದ ಹಿಂದೆ ನಮ್ಮ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ನಾನಾದ್ಮೇಲೆ ನೆಕ್ಸ್ಟ್ ಟ್ರೈಬಲ್ ಚೀಫ್ ಬೇರೆ ಯಾರು ಅಲ್ಲ,
ಸೋಲೋ ಸಿಕೋವಾ ಅಂತ ಸೋಲೋ ಸಿಕೋವಾ ಅವ್ರನ್ನ ಹೈರ್ ಮಾಡಿದ್ರು. ಅಂಡ್ ಈಗ ಅದನ್ನೆಲ್ಲರನ್ನೂ ಕೂಡ ನೀವು ಮರ್ತಿದ್ದೀರಾ ಅಂತ ಸೋಲೋ ಸಿಕೋವಾ ಅವರು ನಮಗೆ ಮತ್ತೊಮ್ಮೆ ಅದನ್ನ ನೆನ್ಪು ಮಾಡ್ತಾ ಇದ್ದಾರೆ ಈ ಒಂದು ಪೋಸ್ಟ್ ನ ತನ್ನ ಸ್ಟೋರಿಯಲ್ಲಿ ಹಾಕೋದ್ರ ಮುಖಾಂತರ. ರೋಮನ್ ರೈನ್ಸ್ ಅವರು ಹೇಳಿದ್ದು, ನಾನು ಆದ್ಮೇಲೆ ನೀನು ಟ್ರೈಬಲ್ ಚೀಫ್ ಅಂತ, ನಾನು ಇರುವಾಗ್ಲೇನೆ ನನ್ನ ಅಧಿಕಾರನ ನೀನು ಕಿತ್ಕೋ ಅಂತಲ್ಲ. ಸೊ ನೋಡೋಣ ಇವರ ನಡುವೆ ಟ್ರೈಬಲ್ ಚೀಫ್ ಯಾರು ಅಂತ ಒಂದು ಡಿಸೈಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನೊಂದು 20 ದಿನ ಆದ್ಮೇಲೆ ರೋಮನ್ ರೈನ್ಸ್ ಅವರು ಕಂಪೀಟ್ ಮಾಡ್ತಾ ಇದ್ದಾರೆ. ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಫೈನಲಿ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವರ ಕೈಯಿಂದ ಆ ಒಂದು ಅಧಿಕಾರನ ಕಿತ್ಕೊಂಡು ಅವರು ಟ್ರೈಬಲ್ ಚೀಫ್ ಆಗ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ಎಸ್, ನಮ್ಮ ರಾಕ್ ಅವರು ರಸಲ್ಮೇನಿಯಾ 41 ಗೆ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ, ಬರೋದಿಲ್ಲ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ರಾಕ್ ಅವ್ರನ್ನ WWE ಅವರು ಬಿಟ್ಟು ಪ್ಲಾನ್ಸ್ಗಳನ್ನ ಈಗಾಗಲೇ ರೆಡಿ ಮಾಡ್ಕೋತಾ ಇದ್ದಾರೆ ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಬ್ಯಾಕಪ್ ಪ್ಲಾನ್ಸ್ಗಳು ಈಗಾಗಲೇ ರೆಡಿ ಆಗಿದಾವೆ ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ಈಗ ಮಂಡೇ ನೈಟ್ ರೋ ಅಲ್ಲಿ WWE ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ರಾಕ್ ಅವರು ಬರ್ತಾ ಇದ್ದಾರೆ ಅಂತ. ಎಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಮಂಡೇ ನೈಟ್ ರೋ ಅಲ್ಲಿ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಆ ಒಂದು ಸೆಗ್ಮೆಂಟ್ ನಡಿಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೊಡಕ್ಷನ್ ಟ್ರಕ್ ಅಲ್ಲಿ ನಮಗೆ ರಾಕ್ ಅವರ ಫೋಟೋ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಇನ್ನೂ ತುಂಬಾ ದೊಡ್ಡ ವಿಚಾರ ಬರ್ತಾ ಇದೆ, ಅದೀಗಾಗಲೇ ನನ್ನ ಬೆನ್ನಿಂದ ಇದೆ ಅಂತಾನು ಕೂಡ ಹೇಳಿದ್ದಾರೆ. ಸೊ ಇದರಿಂದ ಕನ್ಫರ್ಮ್ ಆಗಿದೆ ರಾಕ್ ಅವರು ಬರ್ತಾ ಇದ್ದಾರೆ ಅಂತ. ಜನವರಿ 6ನೇ ತಾರೀಕು ರಾಕ್ ಜಾನ್ಸಿನಾ ರೋಮನ್ ರೈನ್ಸ್ ಸೋಲೋ ಸಿಕೋವಾ ಮ್ಯಾಚ್, ಸೆತ್ ರೋಲೆನ್ಸ್ CM ಪಂಕ್ ಅವರ ಮ್ಯಾಚ್, ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚ್. ನೋಡೋಣ ಗೈಸ್, ಇನ್ನು ಯಾವ ದೊಡ್ಡ ದೊಡ್ಡ ವಿಚಾರಗಳನ್ನ WWE ಅವರು ಬುಕ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.